ಎಸ್, ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ. ಇವತ್ತು MLC ರವಿಕುಮಾರ್ ಅವರ ವಿಚಾರ ಇರಬಹುದು ಅಥವಾ ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ವಿಚಾರಗಳಿರಬಹುದು. ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ವಿತ್ ರಾಕೇಶ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ರಾಕೇಶ್ ಶೆಟ್ಟಿ ಸರ್ ಅನ್ನ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಮೊದಲನೇದಾಗಿ ಇವತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಬಗ್ಗೆ MLC ರವಿಕುಮಾರ್, ಬಿಜೆಪಿ MLC ರವಿಕುಮಾರ್ ಅವರು ಆಡಿದಂತಹ ಮಾತುಗಳು ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸಿರೋದಲ್ಲದೆ ಬಿಜೆಪಿಗೆ ಒಂದು ಮುಜುಗರವನ್ನ ಕೂಡ ತಂದಿಟ್ಟಿದೆ. ಬಿಜೆಪಿಗರು ಇದರಿಂದ ಅಂತರ ಕಾಯ್ದುಕೊಂಡಿದ್ರು. ಒಬ್ಬ ಮಹಿಳಾ ಅಧಿಕಾರಿಗೆ ಒಬ್ಬ MLC ಆಡಿದಂತಹ ಮಾತುಗಳು ಇವತ್ತು ಎಲ್ಲರೂ ಕೂಡ ಇದನ್ನ ವಿರೋಧಿಸಲಾಗ್ತಾ ಇದೆ. ಇದರ ಬಗ್ಗೆ ಮೊದಲ ಅಪ್ಡೇಟ್ ಅನ್ನ ನೋಡ್ಕೊಂಡು ಬಂದ್ಬೋಣ. ಶೇಮ್ 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 MLC ರವಿಕುಮಾರ್, ಶೇಮ್ ಶೇಮ್. ಉನ್ನತ ಹುದ್ದೆಯಲ್ಲಿರುವ ಮಹಿಳಾ ಅಧಿಕಾರಿ ಬಗ್ಗೆ ಕೀಳು ನುಡಿಗಳನ್ನಾಡಿದ್ದಾರೆ. ರಾತ್ರಿ ಇಡೀ ಸರ್ಕಾರಕ್ಕೆ, ದಿನವಿಡೀ CMಗೆ ಕೆಲಸ ಮಾಡ್ತಾರೆ ಅಂತ ಮಾತಾಡಿದಲ್ಲದೆ ಕುಹಕವಾಗಿ ನಕ್ಕಿದ್ದಾರೆ ಕೂಡ. CS ಶಾಲಿನಿ ರಜನೀಶ್ ಅವರ ಬಗ್ಗೆ ರವಿಕುಮಾರ್ ಆಕ್ಷೇಪಾರ್ಹ ಪದಗಳನ್ನ ಬಳಸಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪ್ರತಿಭಟನೆ ವೇಳೆ ವಿಧಾನಸೌಧ ಮುಂದೆನೆ ಕೀಳಾಗಿ ಮಾತನಾಡಿದ್ರು. ರವಿಕುಮಾರ್ ಹೇಳಿಕೆಯನ್ನ ಎಂಜಾಯ್ ಮಾಡ್ತಾರೆ DCP ಕರಿಬಸವನಗೌಡ, ವಿಧಾನಸೌಧ ಭದ್ರತೆಯ ಉಪ ಪೊಲೀಸ್ ಆಯುಕ್ತರು. ಸಾಮಾಜಿಕ ಬದುಕಿನಲ್ಲಿ ಇದ್ಕೊಂಡು ಒಬ್ಬ ಮಹಿಳಾ ಅಧಿಕಾರಿ, ಹಿರಿಯ ಮಹಿಳಾ ಅಧಿಕಾರಿ, ಅದರಲ್ಲೂ ಒಬ್ಬ ಮಹಿಳೆಯ ಬಗ್ಗೆ ಇಂಥ ಕೀಳು ನುಡಿಗಳನ್ನ ಮಾತಾಡೋದಕ್ಕೆ ನಿಮಗೆ ನಾಚಿಕೆ ಆಗಬೇಕು. ಅವತ್ತು ಏನ್ ಮಾತಾಡಿದ್ರು ಕೇಳಿಸ್ಕೊಂಡು ಬರೋಣ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ. ಏನ್ ಸರ್ ಇಂಥ ಮಾತುಗಳನ್ನ ಆಡ್ತಿದ್ದೀರಲ್ಲ ಅಂತ ಖಂಡಿಸಬೇಕಾಗಿದ್ದಂಥ DCP ಕರಿಬಸವನಗೌಡ್ರೆ ಈ ತರ ನಕ್ಕಿದ್ದು ಮತ್ತೊಂದು ದುರಂತ. ಇನ್ನು 2 ಬಾರಿ MLC ಆಗಿ ಹಾಲಿ ಪರಿಷತ್ನ ಸಚೇತಕರೂ ಆಗಿರುವಂಥ MLC ರವಿಕುಮಾರ್ ಅವರೇ, ನಿಮ್ಮ ಮಾತುಗಳು ಇದೇ ಮೊದಲೇನಲ್ಲ. ಈ ಹಿಂದೆ ಕಲಬುರಗಿ ಜಿಲ್ಲಾಧಿಕಾರಿ ಮೇಲೂ ಕೂಡ ನೀವು ಇದೇ ರೀತಿಯಾದಂತಹ ಮಾತುಗಳನ್ನ ಆಡಿದ್ರಿ. ಇವರೇನ್ ಪಾಕಿಸ್ತಾನದಿಂದ ಬಂದವರ, ಪಾಕಿಸ್ತಾನಕ್ಕೆ ಕೆಲಸ ಮಾಡ್ತಾರಾ ಅಂತ ಮಾತಾಡಿದ್ರಿ. ಈ ಹಿಂದೆ ಕಲಬುರಗಿ DC ಬಗ್ಗೆ ಕೂಡ ರವಿಕುಮಾರ್ ಅವಹೇಳನ ಪದಗಳನ್ನ ಬಳಸಿದ್ರು. ಮೇ 24ರಂದು ಕಲಬುರಗಿ ಚಲೋ ಪ್ರೊಟೆಸ್ಟ್ ವೇಳೆ ಕೀಳು ಮಾತುಗಳನ್ನ ಆಡಿದ್ರು. DC ಫೌಜಿಯಾ ಅವರನ್ನ ಅವಹೇಳನ ಮಾಡಿ ರವಿಕುಮಾರ್ ಮಾತುಗಳಾಡಿದ್ರು. ಕಲಬುರಗಿಯ DC ಮೇಡಮ್ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ IAS ಅಧಿಕಾರಿನೂ ನನಗೆ ಗೊತ್ತಿಲ್ಲ ಅಂತ. ಕರ್ನಾಟಕದಲ್ಲಿದ್ರೆ ನೀವು ಅವ್ರ IAS ಅಧಿಕಾರಿನೋ ಏನೋ ಇತ್ತ ಅನ್ನೋದು ಗೊತ್ತಾಗುತ್ತೆ. ಕಲಬುರಗಿ DC ಕಚೇರಿಯೂ ಕೂಡ ತನ್ನ ಸ್ವಾತಂತ್ರ್ಯ ಕಳ್ಕೊಂಡಿದೆ. ಕಾಂಗ್ರೆಸ್ ಸರ್ಕಾರದ ಪ್ರಭಾವದಿಂದ ಕಾರ್ಯನಿರ್ವಹಣೆ ಅಂತ ಹೇಳಿದ್ರು. ಬಹುಶಃ MLC ರವಿಕುಮಾರ್ ಅವ್ರಿಗೆ ಏನಾದ್ರೂ ಮಾಡಿ ನಾನು ಚಲಾವಣೆಯಲ್ಲಿ ಇರಬೇಕು ಅನ್ನೋ ಚಟ ಇದೆಯೋ ಏನೋ ಗೊತ್ತಿಲ್ಲ. ಮಹಿಳಾ ಅಧಿಕಾರಿಯ ಬಗ್ಗೆ ಇದೇ ಮೊದಲನೇ ಸಲ ಏನ್ ಮಾತಾಡಿರೋದಲ್ಲ. ಮೇ 24ನೇ ತಾರೀಕು ಕಲಬುರಗಿಯಲ್ಲಿ ಏನ್ ಮಾತಾಡಿದ್ರು ಅದನ್ನು ಕೇಳಿಸ್ಕೊಳ್ಳೋಣ. ಈ DC ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ. DC ಆಗಿಯೂ ಕೂಡ ಈ DCನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಮೇಡಮ್ ಅವ್ರೇನ್ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ. ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವ್ರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅನ್ನೋ ನಂಗೆ ಕಾಣುತ್ತೆ. DC ಈ DC ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ. ಇನ್ನು MLC ರವಿಕುಮಾರ್ ಅವರ ಈ ಕೀಳು ನುಡಿಗಳ ಬಗ್ಗೆ DK ಸುರೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್ ಹೀಗೆ ಎಲ್ಲರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಕೆಲವರು ಏನಾಗತ್ತೆ ಅಂದ್ರೆ ಕೆಲವರಿಗೆ ಆರೋಪ ಮಾಡೋದೇ ಒಂದು ಹವ್ಯಾಸ ಆಗ್ಬಿಟ್ಟಿತ್ತು. ಸೊ ಕೆಲವರು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ಒಬ್ರು ಮಹಿಳಾ IAS ಅಧಿಕಾರಿ, ಸಾಕಷ್ಟು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನ ಸಲ್ಲಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಸಾರ್ವಜನಿಕರಿಂದ ಮೆಚ್ಚುಗೆಯನ್ನ ಪಡೆದಿರ್ತಕ್ಕಂಥವ್ರು ಇವತ್ತು ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾರೆ. ಅವ್ರ ಬಗ್ಗೆ ಅಪಾರವಾದಂತಹ ಗೌರವ ಇದೆ.
ಸೊ ಆ ಗೌರವವನ್ನ ಅರ್ಥ ಮಾಡಿಕೊಂಡು ಯಾವ ಅಧಿಕಾರಿಗಳ ಬಗ್ಗೆ ಏನ್ ಮಾತಾಡಬೇಕು ಅನ್ನೋದನ್ನ ತಿಳ್ಕೊಂಡು ನಿಜವಾಗ್ಲೂ ಅವರ ಒಂದು ಮನಸ್ಥಿತಿ ಯಾವ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಮೊದಲೇ ನಾವು ಅವ್ರು ಮಾತಾಡಿದ್ರೆ ಇಡೀ ಪಕ್ಷವನ್ನ ಒಯ್ಯಬಾರ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ ಬಿಜೆಪಿಗೆನೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಥವಾ ಬಿಜೆಪಿಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಪದೇ ಪದೇ ಇದೇನು ಮೊದಲನೇದಲ್ಲ, ತಾವೆಲ್ಲ ನೋಡಿದ್ದೀರಾ. ಕಲಬುರಗಿ DC ಅವ್ರಿಗೆ ಕೂಡ ಮಾತಾಡಿದ್ರು. ಆಮೇಲೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಂಥ ಸಂದರ್ಭದಲ್ಲಿ ನಮ್ಮ ಮಹಿಳಾ ಆಫೀಸರ್ ಬಗ್ಗೆ ಅವರದೇ ಆದಂಥ ಒಬ್ರು MP-ನೋ MLA ಕೂಡ ಉತ್ತರ ಪ್ರದೇಶದಲ್ಲೋ ಮಧ್ಯಪ್ರದೇಶದಲ್ಲೋ ಮಾತಾಡಿದ್ರು. ಸೊ ಈಗ ಇವರು ಅದು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಚೀಫ್ ಸೆಕ್ರೆಟರಿ, ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು, ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಅವರು ಬಹಳಷ್ಟು ಮಹಿಳೆಯರಿಗೆ ರೋಲ್ ಮಾಡೆಲ್ ಆಗಿ ಕೆಲಸ ಮಾಡಿದ್ದಾರೆ. ಮಹಿಳೆಗೆ ಮಾನಹಾನಿ ಮಾಡುವಂತ ಅಥವಾ ಅವಳ ಘನತೆಗೆ ಕುಂದು ಬರುವಂತ ಮಾತುಗಳನ್ನ ಆಡಿದ್ರೆ ಸೆಕ್ಷನ್ 79 ಪ್ರಕಾರ ಕಾನೂನಿನ ಕ್ರಿಮಿನಲ್ ಒಫೆನ್ಸ್ ಆಗುತ್ತೆ. ಆ ಸೆಕ್ಷನ್ ಅಡಿ ಅವರನ್ನ ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು. ಯಾಕೆಂದ್ರೆ ಇದಕ್ಕೆ ಮುಂಚೆನೂ ಸಹ ನಾವು ನೋಡಿದ್ದೀವಿ. ಗುಲ್ಬರ್ಗಾ DC ಫೈರೋಸ್ ತರನ್ನುಮ್ ಅವರು ಜಿಲ್ಲಾಧಿಕಾರಿ ಆ ಹೆಣ್ಮಗಳ ಬಗ್ಗೆನೂ ಬಹಳ ಕೆಟ್ಟದಾಗಿ ಮತ್ತೆ ಏನ್ ಹೇಳ್ತಾರಲ್ಲ ದೇಶದ್ರೋಹಿ ತರ ಮಾತಾಡಿರೋದು ಇದೆಲ್ಲ ಒಳ್ಳೇದಲ್ಲ. ಯಾಕಂದ್ರೆ ಒಂದಾದ್ಮೇಲೆ ಒಂದು ಮಾತಾಡ್ತಾ ಇದ್ರೆ ಇವರಿಗೆ ಕಾನೂನಲ್ಲಿ ಕ್ರಮ ಆಗ್ಲೇಬೇಕು. ನಾವು ಇವರಿಗೆ ಮಾಡಲಿಲ್ಲ ಅಂತಂದ್ರೆ, ಯಾಕಂದ್ರೆ ಇವರು ರಾಜ್ಯ ಸಭೆಯಲ್ಲಿ ಒಂದು ಅದನ್ನ ನಾನು ಹೇಳಿದ್ದೀನಿ. ಅವರು ಮುಖ್ಯ ಕಾರ್ಯದರ್ಶಿಯರು, ಮಹಿಳಾ ಮುಖ್ಯ ಕಾರ್ಯದರ್ಶಿಯರು ಬಹಳ ಒಳ್ಳೆ ಗೌರವಸ್ಥರು, ಒಳ್ಳೆ ಮನೆತನದಿಂದ ಬಂದವರು, ಒಳ್ಳೆ ಅಡ್ಮಿನಿಸ್ಟ್ರೇಟ್ ಕೊಡ್ತಾ ಇರೋರು. ಅವ್ರ ಬಗ್ಗೆ ರವಿಕುಮಾರ್ ಎಲ್ಲ ಯಾರೇ ಮಾಡಿದ್ರು ಕೂಡ ಅವ್ರ ಬಗ್ಗೆ ಶಿಕ್ಷೆ ಅಂತ ಮಾಡೋದು, ಒಂದು ಕೇಸ್ ಹಾಕಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದು. ನಾವು ಕೂಡ ಒತ್ತಾಯ ಮಾಡ್ತೀರಾ ಸರ್? 100% ಒತ್ತಾಯ ಮಾಡ್ತೀನಿ. ಅವ್ರ ಮೇಲೆ ಇಮಿಡಿಯೇಟ್ ಕೇಸ್ ಹಾಕಿ ಮುಂದೆ ಹಿಂಗೆ ನಡ್ಕೋಬಾರ್ದು. ಇದು ನನಗೆ ಮಾಧ್ಯಮದ ಮುಖಾಂತರ ನನಗೆ ತಿಳಿತು, ಇದು ಈ ತರ ಇನ್ನೊಂದು ಇನ್ಸಿಡೆಂಟ್ ಮಾಡಿದ್ರಂತೆ ಇವರು. ಬರೀ ಇದೇ ತರ ನಾವು ಕೇಸ್ ಹಾಕಿದ್ರೆ ಹಿಂಗೆ ಬಿಟ್ಟರೆ ಹಿಂಗೆ ಮಾಡ್ತಾನೆ ಇರ್ತಾರೆ. ಇದೆಲ್ಲ ಅವರು ಬಹಳ ದೊಡ್ಡ ಪಕ್ಷದಿಂದ ಬಂದವರು. ಅವ್ರಿಗೊಂದು MLC ಇದ್ರು, ಪಾರ್ಟಿ ಇದಾಗಿದ್ದಾರೆ. ಗೌರವ ಇಟ್ಕೊಂಡು ಮಾತಾಡಬೇಕು. ಮಾತಾಡಲಿ, ವಿರೋಧ ಮಾಡಲಿ, ನಮ್ಮ ಪಕ್ಷದಾಗೆ ಏನು ಮಾತಾಡೋದು ಮಾತಾಡಲಿ. ನಾವೇನಾದ್ರು ತಪ್ಪದಾರಿಗೆ ಹೇಳಿದ್ರೆ ನಮ್ಮ ತಿಳಿ ಹೇಳಲಿ, ಮಾಡಲ್ಲ. ಅದು ಬಿಟ್ಬಿಟ್ಟು ಮುಖ್ಯ ಕಾರ್ಯದರ್ಶಿ ಒಂದು ಒಳ್ಳೆ ಅಧಿಕಾರಿ ಮೇಲೆ ಆ ಥರ ಅವಾಚ್ಯ ಶಬ್ದ ಮಾತಾಡೋದು ತಪ್ಪಲ್ವಾ? ನಿನ್ನೆ ರವಿಕುಮಾರ್ ಅವರು ನಮ್ಮ ಮುಖ್ಯ ಕಾರ್ಯದರ್ಶಿ ಆಗಿದ್ದ ಶಾಲಿನಿ ರಜನೀಶ್ ಬಗ್ಗೆ ಮಾಡಿರ್ತಕ್ಕ ಮಾತನ್ನ ಖಂಡನೆಯನ್ನು ಮಾಡ್ತೇನೆ. ಅದನ್ನು ನೋಡಿ, ಅವರ ಮನಸ್ಥಿತಿ ಯಾವತ್ತಿದೆ ಇದೇ ಹೆಣ್ಣು ಮಕ್ಕಳ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿ ತೋರಿಸ್ತಾ ಇದೆ. ಯಾವಾಗಲೂ BJP ಅವರು ಮಹಿಳೆಯರ ವಿರುದ್ಧವಾಗಿ, ಮಹಿಳೆಯರ ಮೀಸಲಾತಿ ವಿರುದ್ಧ, ಮಹಿಳೆಯರ ವಿರುದ್ಧವಾಗಿ ಅವರು ಒಂದು ಉದ್ದೇಶ ಇರೋದ್ರಿಂದ ಇವರು ಸಾಬೀತು ಮಾಡಿದ್ದಾರೆ. ಈ ತರಹದ ಒಂದು ಮಾತನಾಡಿ ಸಾಬೀತು ಮಾಡಿ ಮೇಲೆ ಇಡೀ ರಾಜ್ಯದ ಹೆಣ್ಮಕ್ಳು ಇದನ್ನ ಖಂಡನೆ ಕೂಡ ಮಾಡೋಕ್ಕೆ ಹೊರಟಿದ್ದಾರೆ. ಇದೇ ವಿಚಾರವಾಗಿ ಇವತ್ತು ಮೊದಲಿಗೆ ನಮ್ಮ ಚರ್ಚೆಯನ್ನು ಆರಂಭ ಮಾಡೋಣ. ಯಾಕೆ ಅಂತಂದ್ರೆ ಯಾರ ಬಗ್ಗೆನೂ ಈ ರೀತಿ ಮಾತನಾಡಬಾರ್ದು ಅಂಥದ್ರಲ್ಲಿ ಸರ್ ರವಿಕುಮಾರ್ 2 ಸಲ MLC, ಹಾಲಿ ಪರಿಷತ್ನ ಸಚೇತಕರು. ಆ್ಯಂಡ್ BJP ಯಾವತ್ತೂ ನಾವು ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಮತ್ತು ನಾವು ತುಂಬ ಸುಸಂಸ್ಕೃತರು, ನಾವು ಬಹಳ ಹಿಂದೂವಾದಿಗಳು, ನಾವು ದೇಶದ ಹೆಣ್ಮಕ್ಳಿಗೆ ನಾವು ತಲೆ ಮೇಲೆ ಇಟ್ಕೊಂಡು ಮೆರೆಸಿ ನಾವು ಗೌರವ ಕೊಡ್ತೀವಿ ಅಂತೆಲ್ಲ ಹೇಳುವಂಥ ಪಕ್ಷದ ಒಬ್ಬ MLC ಇವತ್ತು ಸರ್ಕಾರದ ಒಬ್ಬ ಮುಖ್ಯ ಕಾರ್ಯದರ್ಶಿ, ಆಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಂತೆ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಕರ್ನಾಟಕಕ್ಕೆ, ಅವರ ಬಗ್ಗೆ ವಿಧಾನಸೌಧದಲ್ಲೇ ನಿಂತ್ಕೊಂಡು ಇಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಏನು ಹೇಳ್ತೀರಿ? ಇದು ಡಿಸ್ಕಷನ್ ಅನಾಲಿಸಿಸ್ ಸ್ಟಾರ್ಟ್ ಮಾಡುವ ಮೊದಲು BJP ಅವರಿಗೆ ಅಥವಾ ರಾಜ್ಯದ ಜನತೆಗೆ BJPಯ ಕೆಲವು ಮಂತ್ರಗಳನ್ನು ನಾವು ನೆನಪಿಸಬೇಕು. ಒಂದು, ಇಡೀ ದೇಶದಲ್ಲಿ ಮೋದಿ 3ನೇ ಸಲ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಬೇಕಾದ್ರೆ ಅವರು ಮಾಡಿದ ಮೊದಲ ಮಂತ್ರ ಅಂದರೆ ಬೇಟಿ ಬಚಾವೋ ಮತ್ತು ಬೇಟಿ ಪಡಾವೋ. ಅದರ ಮೇಲೆ ನೀವು ನೋಡಿದ್ರಿ ಲಾಡ್ಲಿ ಬೆಹನಾ ಸ್ಕೀಮ್, ಹೆಣ್ಣು ಮಕ್ಕಳಿಗಾಗಿ ಲಾಡ್ಲಿ ಬೆಹನಾ ಸ್ಕೀಮಿಂದ ಮಧ್ಯಪ್ರದೇಶ ಮತ್ತು ಅದರ ನಂತರ ಡೆಲ್ಲಿ, ಅದರ ನಂತರ ಮಹಾರಾಷ್ಟ್ರ, ಹರಿಯಾಣ, ಅದರ ನಂತರ ನಾರಿ ಶಕ್ತಿ. ಇದೆಲ್ಲ ಮಂತ್ರಗಳು 33% ನಾವು ಕೊಟ್ವಿ ಅಂತ
ಅದ್ರ ಮೇಲೆ ನಾವು ಮುಸ್ಲಿಂ ಮಹಿಳೆಯರಿಗಾಗಿ ತ್ರಿಬಲ್ ತಲಾಖನ್ನು ನಿಲ್ಲಿಸಿದ್ದೀವಿ, ನಮ್ಮ ಹೆಮ್ಮೆ ಅದು ಅಂತ ಹೇಳ್ಕೊಂಡ ಮೋದಿ ಗೌರ್ಮೆಂಟ್. RSS ಮತ್ತು BJP ವಿಷಯಕ್ಕೆ ಬಂದರೆ, ಮಹಿಳೆಯರು ಅಂದರೆ ನಮಗೆ ಮಾತೃ ಸಮಾನ ಅಂತ ಮಂತ್ರ ವೇದಘೋಷಗಳನ್ನು ಹಾಕ್ಕೊಂಡೇ ಬಂದವರು. ತದನಂತರ ನೀವು ನೋಡಿದರೆ ನಮ್ಮ ಪ್ರಧಾನಮಂತ್ರಿಯವರು ಅವರ ತಾಯಿಯನ್ನು ಕಾಲು ತೊಳೆದು ಅದರ ನೀರು ಕುಡಿದು ಇಡೀ ಜಗತ್ತಿಗೆ ಹೆಣ್ಣು ಅಂದರೆ ಏನು ಅಂತ ತೋರಿಸ್ಕೊಟ್ಟವರು. ಈಗ ಇವತ್ತಿನ ಏನು ನಾವು ಎಪಿಸೋಡ್ ಮಾತಾಡ್ತಾ ಇದ್ದೀವಲ್ಲ, ಮಿಸ್ಟರ್ ಮಾನಗೆಟ್ಟ MLC ಇದ್ದಾರಲ್ಲ ರವಿಕುಮಾರ್ ಅವ್ರ ಬಗ್ಗೆ, ಇವರು BJPಗೆ ಕಳಂಕ ಮಾತ್ರ ಅಲ್ಲ, RSS ಅಂತ ಏನು ಗುರುತಿಸ್ಕೊಂಡು ಬಂದಿರ್ತಾರಲ್ಲ, ನಾವು RSSನ ಮೂಲ ಕಾರ್ಯಕರ್ತರು, ನಾವು RSS ಹೇಳ್ದಂಗೆ ಮಾಡಿ ಬಂದವರು, RSS ಚಡ್ಡಿ ಹಾಕ್ಕೊಂಡೇ ನಾವು ಇಲ್ಲಿಗೆ ಬಂದವರು ಅಂತ ಹೇಳ್ತಾ ಇದ್ದಾರಲ್ಲ, ಮಿಸ್ಟರ್ ರವಿಕುಮಾರ್ ಅವರೇ, ನೀವು ಈ RSSಗೂ ಒಂದು ಕಳಂಕ. ನಿಮಗೆ ನಾಚಿಗೆ ಅನ್ನೋ ವರ್ಡ್ಗೆ ನಾನು ನಿಮ್ಮನ್ನು ಹೋಲಿಸ್ಲಿಕ್ಕೂ ಇಷ್ಟಪಡಲ್ಲ ಇವತ್ತು. ಐ ಥಿಂಕ್ ಬೆಳಿಗ್ಗೆಯಿಂದ ಈ ನಿಮ್ಮ ವಿಡಿಯೋ ಇದೆ ಅಲ್ಲ, ಅದನ್ನು ಓಡಿಸ್ತಾನೇ ಇದ್ದೀವಿ. ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು, ನಿಮಗೂ ತಾಯಿ, ನಿಮಗೂ ತಂಗಿ, ನಿಮಗೂ ಅಕ್ಕಂದರು, ನಿಮಗೂ ಹೆಂಡತಿ, ನಿಮಗೂ ಮಗಳಿದ್ರೆ ಮಗಳು ಇದ್ದಾರೆ ಅಂತ ಅನಿಸ್ಕೊಂಡಿದ್ದೀನಿ. ನಿಮ್ಮ ಮನೆಯ ಮಕ್ಕಳು ಕೂಡ ಕೆಲಸಕ್ಕೆ ಹೋಗಿರ್ಬೋದು, ಹೊರಗಡೆ ಕೆಲಸಕ್ಕೆ ಹೋಗಿರ್ಬೋದು, ಹೊಟ್ಟೆಪಾಡಿಗೋ ಅಥವಾ ಇನ್ಯಾವುದಕ್ಕೂ ಕೆಲಸಕ್ಕೆ ಹೋಗಿರ್ಬೋದು. ಯು ನೋ ಯು ಆರ್ ಕಮೆಂಟಿಂಗ್ ಆನ್ ಹೂಮ್. ಶಾಸಕಾಂಗ ಮತ್ತು ಕಾರ್ಯಾಂಗದ ಡಿಫ್ರೆನ್ಸ್ ಗೊತ್ತಿಲ್ಲದ ಅಯೋಗ್ಯ ಒಬ್ಬ ಇವತ್ತು ಕಮೆಂಟ್ ಕೊಟ್ಟಿರೋದು. ಇವರು 2 ಸಲ MLC ಅಂತೆ, ಈಗ ಸಚೇತಕರು ಏನಾಗಿದ್ದಾರೆ ಅಂತ ಹೇಳ್ತಾರೆ. ಈಸ್ ಅನ್ಫಿಟ್. BJP ಅವ್ರಿಗೆ ಏನಾದರೂ ಮಾನ ಮರ್ಯಾದಿದ್ರೆ, ಐ ಆಮ್ ನಾಟ್ ಸೀನ್ ಇಷ್ಟವರೆಗೆ ಅವರು ಸಾರಿನೂ ಕೇಳಲಿಲ್ವಾ ಅಂತ, ನಂದು ತಪ್ಪಾಗಿದೆ, ಅಟ್ಲೀಸ್ಟ್ ಕ್ಷಮೆನೂ ಕೊಡಿ ಅಂತ ಕೇಳಿದ್ದು. ನಾನು ಮಾತಾಡಿದ್ದು ಸರಿ ಇದೆ ಅಂತ ಸಮರ್ಥಿಸ್ಕೊಂಡು, ಅವರು ಮಾತಾಡಿದ್ದೆಲ್ಲ ಸರಿ ಇದೆ, ಅವರು ಮಾಡೋದು ಎಲ್ಲ ಸರಿ ಇದೆ. ಇದೇ ಮಣಿಶಂಕರ್ ಅಯ್ಯರ್ ಅವರು ಮೋದಿಯವರನ್ನು ನೀಚ್ ಅಂತ ಕರೆದಾಗ ಇಡೀ ದೇಶವೇ ಮೋದಿಯವರೊಟ್ಟಿಗೆ ನಿಂತ್ಕೊಂಡಿತ್ತು. ಮಿಸ್ಟರ್ MLC ರವಿಕುಮಾರ್ ಅವರೇ, ಒಬ್ಬ ಪ್ರಧಾನಮಂತ್ರಿಗೆ ಮೌತ್ ಕಿ ಸೌದಾಗರ ಅಂತ ಹೇಳುವಾಗಲೂ ಇಡೀ ದೇಶವು ಮೋದಿಯವರ ಬೆಂಬಲಕ್ಕೆ ನಿಂತ್ಕೊಂಡಿತ್ತು. ಒಬ್ಬ ಪ್ರಧಾನಮಂತ್ರಿಯವರನ್ನು ಮರ್ಡರರ್ ಅಂತ ಕರೆದಾಗಲೂ ಕೂಡ ಇಡೀ ದೇಶವೇ, ಇಡೀ BJPಯವರು ಇಡೀ ದೇಶದಲ್ಲಿ ಬೊಬ್ಬೆ ಹೊಡೆದಿತ್ತು. ಆ ಯೋಗ್ಯತೆಯನ್ನು ನೀವು ಮಾತ್ರ ಕಳ್ಕೊಂಡಿದ್ದೀರಲ್ಲ, ಬೊಬ್ಬೆ ಹೊಡೆಯುವ ಯೋಗ್ಯತೆಯನ್ನು ಇಡೀ BJPಯವರಿಗೆ ಬೊಬ್ಬೆ ಹೊಡೆಯೋದಾಗೆ ಮಾಡಿದ್ದೀರಿ. ಡು ಯು ನೋ ವಾಟ್ ಯು ಆರ್ ಟಾಕಿಂಗ್ ಅಬೌಟ್? ಯಾರ ಬಗ್ಗೆ ಅಂತ? ಇಡೀ ದೇಶದಲ್ಲಿ ನಾವು ಒಂದು ಮಹಿಳಾ ಪ್ರೆಸಿಡೆಂಟ್, ರಾಷ್ಟ್ರಪತಿಯನ್ನು ಮಾಡಿ, ದ್ರೌಪದಿ ಮುರ್ಮು ಅವರನ್ನು ಮಾಡಿ, ಇಡೀ ದೇಶಕ್ಕೆ BJPಯವರು ನಾವು ಮಹಿಳೆಯ ಪರ, ದಲಿತ ಮಹಿಳೆಯ ಪರ ಅಂತ ಬೊಬ್ಬೆ ಹೊಡೆದವರು ನೀವು. ಎಸ್, ವಿ ಅಗ್ರಿ, ವಿ ರೆಸ್ಪೆಕ್ಟ್ ಇಟ್. ಬಟ್ ಇವತ್ತು ನೀವು ಮಾಡಿದ್ದೀರಲ್ಲ, ನೀವು ಮಾನವ ಕುಲಕ್ಕೆ ಅವಮಾನ. ಐ ಆಮ್ ಟೆಲಿಂಗ್ ಯು, ಕಂಪೇರ್ ದ ಕ್ವಾಲಿಟಿ ಆಫ್ ಯು ಆ್ಯಂಡ್ ಹರ್. ನಿಮ್ಮ ಯೋಗ್ಯತೆಯನ್ನು, ಶಾಲಿನಿ ರಜನೀಶ್ ಅವರ ಯೋಗ್ಯತೆಯನ್ನು ಸ್ವಲ್ಪ ಕಂಪೇರ್ ಮಾಡಿ. ನೀವು ಬಚ್ಚಲ ಮನೆ ತೊಳಿಲಿಕ್ಕೂ ಲಾಯಕಲ್ಲ. ಫಾರ್ಗೆಟ್ ಅಬೌಟ್ ಕಮೆಂಟಿಂಗ್ ಆನ್ ಹರ್. ಒಂದು IAS ಕಂಪ್ಲೀಟ್ ಬರೀಲಿಕ್ಕೆ ಬರುತ್ತಂತ ಗೊತ್ತಿಲ್ಲ ನನಗೆ. ವಾಟ್ ಡೇರ್ ಯು ಕ್ಯಾನ್ ಸೇ? ಇನ್ನೊಬ್ಬ ನಾಲಾಯಕ ನಿಮ್ಮ ಎದುರುಗಡೆ ಆ ಕಾಕಿ ಹಾಕ್ಕೊಂಡು ACP, ವಾಟ್ ಇಸ್ ಇಟ್, ಕರಿಬಸವನ ಗೌಡ, DCP, ಅಂಡ್ ಈಸ್ ಲಾಫಿಂಗ್. ನಿನ್ನ ಮನೆಯ ಮಕ್ಕಳ, ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಕೊಂಡು ಒಮ್ಮೆ ನಗಿ ನೋಡುವ, ಅಲ್ಲ ಇನ್ನೊಬ್ರು ನಗಲಿ ನೋಡುವ. ನಿಮಗೆ ಮಾನಹಾನಿ ಬರುತ್ತೆ, ಕೋರ್ಟ್ಗೆ ಹೋಗ್ತೀರಿ, ಇಲ್ಲ ವಿಧಾನ ಪರಿಷತ್ತಲ್ಲೋ ಅಥವಾ ಸ್ಪೀಕರ್ಗೆ ಹೋಗ್ಬಿಟ್ಟು ಹಕ್ಕುಚ್ಯುತಿ ಹಾಕ್ತೀರಿ. ನಿಮ್ಮ ಮನೆ ಹೆಣ್ಮಕ್ಳಿಗೆ, ನಿಮಗೆ ಮಾತ್ರ ಮಾನ ಮರ್ಯಾದೆ ಇರೋದು, ಉಳಿದವರಿಗೆ ಇಲ್ಲ. ಐ ಆಮ್ ಸೇಯಿಂಗ್ ಮಿಸ್ಟರ್ ರವಿಕುಮಾರ್, ನೀವು ಒಂದು IAS ಅಂತ ಅಷ್ಟು ಅಚೀವ್ ಮಾಡಿಕೊಂಡು ಆ ಪ್ಲೇಸಲ್ಲಿ ಒಂದು ಹೆಣ್ಮಗಳು ಕೂತಿದ್ದಾರಲ್ಲ, ಇವತ್ತಿಗೆ ನೀವು ಅವಳ ಬಚ್ಚಲ ಮನೆ ತೊಳಿಲಿಕ್ಕೂ ನಾಲಾಯಕ.
ವಾಟ್ ಡೇರ್? ನಗು ಏನು ಜೋಕ್ ಅದು? ಕಾಮಿಡಿ ಮೂವಿ ಅಲ್ಲ. ಯು ಆರ್ ಅಡ್ರೆಸ್ಸಿಂಗ್ ವಾಟ್ ಸೀರಿಯಸ್ ಇಶ್ಯೂ. ಯಾವುದೋ ದೊಡ್ಡ ಸೀರಿಯಸ್ ಇಶ್ಯೂನ ಅಡ್ರೆಸ್ ಮಾಡ್ಲಿಕ್ಕೆ ಹೋದವನು ಕಮೆಂಟಿಂಗ್ ಆನ್ ಸಂಬಡೀಸ್ ಕ್ಯಾರೆಕ್ಟರ್. ಗೊತ್ತಾ ನಿನಗೆ ಭಾವನೆಗಳಿಗೆ ಬೆಲೆ ಇದೆನಾ? ಡು ಯು ಹ್ಯಾವ್ ಎನಿಥಿಂಗ್? ಸಪೋಸ್ ನಿನ್ನ ಮನೆಯ ಹೆಣ್ಮಕ್ಳಿಗೆ ಅಥವಾ ನಿನ್ನ ಪಾರ್ಟಿಯ ಲೀಡರ್ಸ್ಗಳಿಗೆ ಯಾರಾದರೂ ಮಾತಾಡಿದ್ರೆ ಏನು ಮಾಡ್ತಾ ಇದ್ರಿ ಮಿಸ್ಟರ್ ರವಿಕುಮಾರ್? ಏನು ಮಾಡ್ತಾ ಇದ್ರಿ? ಬಿಡ್ತಾ ಇದ್ರಾ? ಸುಮ್ಮನೆ ಇರ್ತಾ ಇದ್ರಾ? CBI ಬೇಕಿತ್ತು ಏನೋ ಇದಕ್ಕೆ, ಇನ್ಕ್ವೈರಿಗೆ. SIT ಮಾಡಿದ್ರೆ ಸಾಕಾಗ್ತಾ ಇರಲಿಲ್ಲ. ಆ ಇನ್ಕ್ವೈರಿ ಸಿದ್ದರಾಮಯ್ಯನವರು ಬೈದಿದ್ದನ್ನು ತಪ್ಪಿ ಹಾಕ್ಬಿಡ್ತಾರೆ, ಮುಚ್ಚಿ ಹಾಕ್ಬಿಡ್ತಾರೆ. ಅದಕ್ಕೆ ಅದು ಏನೋ ಅವ್ರದ್ದು ಧ್ವನಿಯನ್ನು ತಗೊಂಡೋಗಿ FSLಗೆ ಕೊಡಬೇಕು ಅವರೇ ಅಂತ. CBI ಇನ್ಕ್ವೈರಿ ಕೊಡಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಾಗ ನಾವು ನಿಮ್ಮೊಟ್ಟಿಗೆ ನಿಂತ್ಕೊಂಡಿದ್ದೀವಿ. ಆಗ ಬೊಬ್ಬೆ ಹೊಡೆದ್ರಿ ಮಿಸ್ಟರ್ ರವಿಕುಮಾರ್, ನೀವೇ ಇದ್ರಿ. ಆಗ ನೀವೇ ಕೇಳಿದ್ರಿ, ಯಾವ್ದ್ರಿ ಆಡಿಯೋ ಅವನು ಹೇಳಿದ್ ಕೇಳ್ತಾ ಇಲ್ವಾ ಕಿವಿ ಸಿದ್ದರಾಮಯ್ಯನವ್ರಿಗೆ ಅಂತ? ಹ? 32 ಹಲ್ ಬಿಟ್ಟು ನಗ್ತಾ ಇರೋದು. ಆ ಅಯೋಗ್ಯ ಇನ್ನೊಬ್ಬ ಡ್ರೆಸ್ ಹಾಕ್ಕೊಂಡು ಫಸ್ಟ್ CS ಶುಡ್ ಆಸ್ಕ್ ಹಿಮ್ ಟು, ಅವನನ್ನು ತಕೊಂಡು ಸಸ್ಪೆಂಡ್ ಮಾಡ್ಬೇಕು ಫಸ್ಟ್ ಅಧಿಕಾರಿ. ನ್ಯಾಯ ಕೊಡಿಸ್ಬೇಕಾಗಿದ್ದು ತೆಗೆದು ಹಳೆಗೆ ಒದ್ದು ತಗೊಂಡೋಗ್ಬೇಕಿತ್ತು ಅಲ್ಲಿಂದ. ಯಾರ ಬಗ್ಗೆ ಮಾತಾಡ್ತೀಯ? ಗವರ್ಮೆಂಟಿನ CS ಬಗ್ಗೆ ಮಾತಾಡ್ತೀಯ ಅಂತ ಕೇಳಬೇಕಿತ್ತು. ಅಲ್ಲೇ FIR ಮತ್ತೆ ಮಾಡಬೇಕಿತ್ತು. ಫಸ್ಟ್ ಒದ್ದು ಒಳಗಡೆ ಕರ್ಕೊಂಡು ಹೋಗ್ಬೇಕಿತ್ತು. ಅವನು ನಗ್ತಾನೆ ನೋಡಿ. ಅವನ ಹೆಂಡತಿಗೋ ಅವನ ತಾಯಿಗೋ ಅವನ ಮಕ್ಕಳಿಗೆ ಯಾರಾದ್ರೂ ಹೇಳ್ಬಿಟ್ಟಿದ್ರೆ ಆ ನಗು ಇರ್ತಾ ಇತ್ತಾ? ನಗು ಇರ್ತಾ ಇತ್ತಾ? ಇಲ್ಲ. ಅಲ್ಲೇ ಏನಾದರೂ ಇಲ್ಲಿ ಇಟ್ಟಿದ್ರಲ್ಲ ಕಾಲಿಗೆ ಗುಂಡಾಕ್ತಾರೆ ಅಂತ ಹಾಕ್ಬಿಡ್ತಾ ಇದ್ದ. ನೀನು MLC ಆದ್ರೆ ಮತ್ತೆ ನೋಡ್ತೀನಿ ನನ್ನ ಮನೆಯವ್ರ ಬಗ್ಗೆ ಮಾತಾಡ್ತೀಯ, ಫಸ್ಟ್ ನಿನ್ನ ಕಾಲ್ ಕೆಳಗಡೆ ಗುಂಡಾಕ್ತೀನಿ ಅಂತ. ಡೋಂಟ್ ಯು ಫೀಲ್ ಸೇಮ್? ಯಾವ ನೈತಿಕತೆಯಿಂದ ನೀವು ಗೌರ್ಮೆಂಟ್ ಬಗ್ಗೆ ಮಾತಾಡ್ತೀರಿ? ಮರ್ತೋಯ್ತಾ? CT ರವಿ ಅವರು ಆಡಿದ ಮಾತಿಂದ ಏನಾಗಿತ್ತಂತ ಮರ್ತೋಯ್ತಾ? ಅದು ಬೆಳಗಾಮಲ್ಲಿ ಆಡಿಯೋ ಅದರಿಂದ ಏನಾಯ್ತಂತ ಮರ್ತೋಯ್ತಾ? ನೀನು ಸಚೇತಕ ಬೇರೆ, ನಿನಗೆ 2 ಸಲ ನಿನ್ನ ಯೋಗ್ಯತೆಗೆ 2 ಸಲ MLA ಬೇರೆ. ಮೋದಿಯವರು ನೀವು ಹೇಳ್ತಿರಲ್ಲ ಕಸ ಗುಡಿಸಿ PM ಆದ್ರಂತ ಫೋಟೋ ಹಾಕ್ತಿರಲ್ಲ, ಅವರು ನಿಯತ್ತಿಂದ ಕಸ ಗುಡಿಸಿ ಆದ್ರು. ನಿಮ್ಮವರು ಕಸ ಗುಡಿಸ್ಲಿಕ್ಕೂ ಟಾಯ್ಲೆಟ್ ತೊಳಿಲಿಕ್ಕೂ ನೀವು ನಾಲಾಯಕ್. ವಾಟ್ ಯು ಥಿಂಕ್? ನಿಮಗೆ ಎಲ್ಲರ ಸೇರಿ ಪೊರಕೆ ಸೇವೆ ಮಾಡಬೇಕು. ಆ ವಿಧಾನಸೌಧಕ್ಕೆ ಹತ್ತುವಾಗಲೇ ಅಲ್ಲಿ ಪೊರಕೆ ಸೇವೆ ಮಾಡಬೇಕು. ನಗು ಬೇರೆ, ನೀನು ಮಿಮಿಕ್ರಿ, ಇವರೇ ಜೋಕರ್ ಹೇಳ್ಬಿಟ್ಟು ನಗುದು. ನೋಡೋ, ನಾವು ನಿನ್ಗೊಂದು 4 ಮಾತು ಹೇಳ್ಬಿಟ್ಟು ನಗ್ಲಾ? ಪಕ್ಕದ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ 5 ನಿಮಿಷಕ್ಕೆ ಓಡೋಗ್ತೇವೆ ಮಿಸ್ಟರ್ ರವಿಕುಮಾರ್. ಹೋರಾಟಗಾರ BJPಯಲ್ಲಿ ನೀವಿಲ್ಲಾಂದ್ರೆ ಗತಿಯೇ ಇಲ್ಲ, ನೀವಿಲ್ಲಾಂದ್ರೆ BJP ಬದುಕೇ ಇಲ್ಲ, ನೀವುಗಳು ಬರುವವರೆಗೆ BJPಯನ್ನು ಮಾಡೇ ಇಲ್ಲ. BJP ನಿಮ್ಮಿಂದಾಗೆ ಉಳಿದಿರೋದು. ಬಕೆಟ್ ಹಿಡ್ಕೊಂಡು ಇಡೀ ದಿನ ಬಕೆಟ್ ರಾಜಕೀಯ ಮಾಡಿಕೊಂಡು MLC ಆದ ನಿನ್ಗಿಷ್ಟಿರ್ಬೇಕಾದ್ರೆ ಇಡೀ ಜೀವನದಲ್ಲಿ ಕಲ್ತ್ಬಿಟ್ಟು UPSC ಎಕ್ಸಾಮ್ ಪಾಸ್ ಮಾಡಿ ಇಲ್ಲಿ ಬಂದು ಆ ಹೆಣ್ಮಗಳು ಒಂದು ಸೆಕ್ರೆಟರಿ ಆಗಬೇಕು, ರೆಸ್ಟ್ ಮಾಡಿರಬೇಕು. ಸಿಟ್ ಆನ್ ಡಿಬೇಟ್. ನಿನ್ನ ಯೋಗ್ಯತೆ ಇದ್ರೆ ಕಮ್, ವಿ ವಿಲ್ ಡಿಬೇಟ್ ಇಟ್. ಡೋಂಟ್ ಯು ಫೀಲ್? ನಾಲಿಗೆ ಆಚಾರವಿಲ್ಲದ ನಾಲಿಗೆ ಅಂತ ಹೇಳ್ತೀವಲ್ಲ, ಡೋಂಟ್ ಯು ಫೀಲ್ ಅಟ್ ಲೀಸ್ಟ್ ಟು ಸೇ ಸಾರಿ? ತಪ್ಪಾಯಿತು ಅಂತ. ಕೀಳು ಮಟ್ಟದ ಭಾವನೆ, ಯೋಚನೆ ಮಾತ್ರ ಅಲ್ಲ, ನಾಟ್ ಓನ್ಲಿ ಕೀಳು ಮಟ್ಟದ ಯೋಚನೆ, ಅಂಡ್ ಆಫ್ಟರ್ ದಟ್ ಹೆಣ್ಣು ಮಕ್ಕಳ ಹೆಸರಲ್ಲಿ ಮತ ಬೇಕು.
ಹೆಣ್ಣು ಮಕ್ಕಳ ಹೆಸರಲ್ಲಿ ರಾಜಕೀಯ ಬೇಕು, ಹೆಣ್ಣು ಮಕ್ಕಳ ಹೆಸರಲ್ಲಿ ಗೌರ್ಮೆಂಟ್ ಬೇಕು. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಡೋಂಟ್ ಯು ಒನ್ ಫೀಲ್ ಶೇಮ್? ಅದಕ್ಕೆ ಇನ್ನು ಹೈಕಮಾಂಡ್ ಬೇಕು ನಿಮಗೆ, ಅದಕ್ಕೆ ರಾಜ್ಯಾಧ್ಯಕ್ಷರು ಬೇಕು. ನನಗೆ ಗೊತ್ತಾಗಿದೆ ಬೆಳಗಾಮಲ್ಲಿ ಏನಾಗಿದೆ ಅಂತ. ಯಾವ ಕೈಂಡ್ ಆಫ್ ಮಾತುಗಳನ್ನು ನಿಮ್ಮ MLAಗಳು ಆಡಿದ್ದಾರೆ ಅಂತಲೂ ಗೊತ್ತಾಗಿದೆ. ಕರೆಕ್ಟ್. ಬೇರೆಯವ್ರಿಗೆ ನೋಟಿಸ್ ಕೊಡುವವರು ನೀವು, ವಿಪ್ಪು ಜಾರಿ ಮಾಡುವವರು ನೀವು. ನಿಮ್ಗೆ ಯಾವ ವಿಪ್ಪು? ಎಲ್ಲ ಅಧಿಕಾರಿಗಳು ಸೇರಿಕೊಂಡು ವಿಧಾನಸಭೆಯಲ್ಲಿ ಹೊರಕೆ ಸೇವೆ ಮಾಡಬೇಕು, ಮೇಲೆ ಬರದಂಗೆ. ಇನ್ನೊಮ್ಮೆ ವಿಧಾನಸೌಧಕ್ಕೆ ಹತ್ತೀರಲ್ವಾ, ಅದೇ ಸೆಕ್ರೆಟರಿ ಎದುರುಗಡೆ ಹೋಗ್ತೀರಲ್ವಾ, ನಿಂತ್ಕೋತೀರಲ್ವಾ? ವಾಟ್ ಈಸ್ ದ ಡೆಸಿಗ್ನೇಷನ್? ಫಾರ್ಗೆಟ್ ಅಬೌಟ್ ಡೆಸಿಗ್ನೇಷನ್ ರವಿಕುಮಾರ್ ಅವರೇ. ಈವನ್ ಇಫ್ ಇಟ್ ಈಸ್ ಎ ಕೂಲಿ, ಕೂಲಿ ಮಾಡುವ ಹೆಂಗಸಾದ್ರೂ ಯು ಕಾಂಟ್ ಟಾಕ್. ಯು ಕಾಂಟ್ ಟಾಕ್. ಯಾವ ಮುಖ ಇಟ್ಕೊಂಡು ಇನ್ನೊಮ್ಮೆ ಹೋರಾಟಕ್ಕೆ ಬರ್ತೀರಿ? ನಿನ್ನ ಯೋಗ್ಯತೆ ಇಷ್ಟೇನಂತ ಹೇಳಲ್ವ ಯಾರಾದರೂ? ಬಾಯಿ ಮುಚ್ಕೊಂಡಿರಯ್ಯ, ನಿನ್ನ ಯೋಗ್ಯತೆ ನಮ್ಗೆ ಗೊತ್ತಿಲ್ವ ಅಂತ ಕೇಳಲ್ವ? ಇನ್ನೊಂದ್ಸಲ ನಿಮ್ಮ ಪಾರ್ಟಿಯವರಿಗೆ ಯಾರಾದರೂ ಅಂತಾರೆ, ಯಾವ ಇದಿಟ್ಕೊಂಡು ಕೇಳ್ತೀರಿ ಅವ್ರಿಗೆ? ಯಾವ ಮೋರಲ್ ಇದೆ ಕೇಳಲಿಕ್ಕೆ? ಹೆಂಗಪ್ಪ ನಾಳೆಗೆ ಹರಿಬಿಡ್ತೀರಿ ಅಂತ ಕೇಳಲಿಕ್ಕೆ? ನಾಳೆ ನಿಮ್ಮ ಮೋದಿಯವರಿಗೆ ಅಂತಾರಪ್ಪ, ನಾಳೆ ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಅಂತಾರೆ, ಯಡಿಯೂರಪ್ಪನವ್ರಿಗೆ ಅಂತಾರೆ. ನಿನಗೆ ಮಾತ್ರ ನಾಲ್ಗೆ ಇರೋದಾ? ತಿರುಗಿಸಿ ಅಂತಾರಪ್ಪ ನಾಳೆ ನಿನ್ಗೇನೆ ಅಂತಾರೆ ಬಿಡು. ಹೌ ವಿಲ್ ಪ್ರೊಟೆಸ್ಟ್? ಹೌ ವಿಲ್ ಕ್ವಶನ್? ಏನೆಲ್ಲರೂ ಧರ್ಮಕ್ಕೆ ಸಿಕ್ಕಿತಾರ ನಿಮಗೆ ಬಾಯಿ ಬಂದಂಗೆ ಮಾತಾಡಲಿಕ್ಕೆ? ಆ್ಯಂಡ್ ಯು ಟಾಕ್ ಅಬೌಟ್ RSS, ಹಿಂದುತ್ವ. ಯಾವ ಹಿಂದುತ್ವದಲ್ಲಿ ಬರೆದಿದೆ ಮಿಸ್ಟರ್ ರವಿಕುಮಾರ್? ಯಾವ ಹಿಂದುತ್ವದಲ್ಲಿ ಬರೆದಿದೆ? ಇಟ್ಸ್ ಆಲ್ ಡ್ರಾಮಾ. ಓಕೆ, ಡೋಂಟ್ ಡೂ ಡ್ರಾಮಾ. ಬೆತ್ತಲೆ ಆಗಿದ್ದೀರಿ, ಇನ್ನು 7 ಉಳ್ಕೊಂಡಿಲ್ಲ. ಇನ್ನು ಸ್ವಲ್ಪ ಬೆತ್ತಲೆ ಆದರೆ 120 ಇದ್ದಿದ್ದು 56ಕ್ಕೆ ಬಂದಿದೆ. ನಿಮ್ಮಿಂದಾಗಿ ಅಲ್ಲಿ ಕೆಲಸ ಮಾಡೋವರೆಗೂ ನಾಚಿಕೆ ಕೇಡು. ಫೀಲ್ ಶೇಮ್. ನೀವು BJPಗೆ, RSSಗೆ, ಮೋದಿಗೆ ಈ ಕರ್ನಾಟಕದಿಂದ ನೀವು ಕೊಡ್ತಾ ಇರೋ ಬಳವಳಿ ಇದು.